ನೋಡಿ ಫ್ರೆಂಡ್ಸ್, ಮನೆಯೆಲ್ಲ ಯಾವ ಥರ ಗಲೀಜಾಗಿದೆ. ನಾನು ಇರಲಿಲ್ಲ, 4-5 ದಿವಸ ಆಗಿತ್ತು ನಾನು ಹೋಗಿ. ಫುಲ್ಲು ಗಲೀಜಾಗಿದೆ. ಅಪ್ಪ ಈ ಮಕ್ಕಳ ಹತ್ರ ನೋಡಿ, ಬೆಡ್ರೂಮ್ ಅಂತೂ ಫುಲ್ ಖರಾಬಾಗಿದೆ. ನನ್ನ ಮಗ ಅಲ್ಲಿ ನಿದ್ದೆ ಬರಲ್ಲ ಅಂತ ಇಲ್ಲಿ ತಂದು ಚಾಪೆ ಹಾಸ್ಕೊಂಡಿದ್ದಾನೆ. ಈಗ ಅಡುಗೆ ರೂಮ್ಗೆ ಹೋಗೋಣ. ಓಹೋ, ಅಡುಗೆ ರೂಮ್ ನೋಡಿ ಯಾವ ಥರ ಆಗಿದೆ ಅಂತ. ಅಪ್ಪ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ಅಷ್ಟು ಗಲೀಜು ಮಾಡಾಕ್ಬಿಟ್ಟವನು ಮನೆಯೆಲ್ಲ. ನೋಡಿರಿ ನಮ್ಮ ಮೀನು, ಫಸ್ಟ್ ಆಫ್ ಆಲ್ ನಮ್ಮ ಮೀನು ಏನಾಗಿದೆ ನೋಡೋಣ ಫಸ್ಟ್. ಚೆನ್ನಾಗಿದೆ ಮೀನೆಲ್ಲ ಇವತ್ತು ಕ್ಲೀನ್ ಮಾಡೋಕ್ಕೆ. ಇವತ್ತು ಫುಲ್ ಕ್ಲೀನಿಂಗು. ಎಷ್ಟು ಕ್ಲೀನ್ ಮಾಡಿರೋ ಸಾಲದ ಬರುತ್ತೆ, ಅಷ್ಟು ಕ್ಲೀನಾಗಿದೆ. ನೋಡಿರಿ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿದೆ ಮನೆ ಫುಲ್ಲು. ಅಷ್ಟು ಗಲೀಜಾಗ್ಬಿಟ್ಟಿದೆ. ಎಲ್ಲ ನೀಟಾಗಿ ಇವತ್ತು ಫುಲ್ ಕ್ಲೀನಿಂಗ್ ಆಗಬೇಕು ಇವತ್ತು. ನೋಡಿರಿ ಫ್ರಿಜ್ ಮೇಲೆಲ್ಲ ಬಟ್ಟೆ, ವಾಷಿಂಗ್ ಮಿಷಿನ್ ಹತ್ರ ಎಲ್ಲ ಬಟ್ಟೆಗಳು ಹಾಕಿ ಫುಲ್ ಗಲೀಜಾಗ್ಬಿಟ್ಟದೆ. ಅವೆಲ್ಲ ಬೆಳಗಬೇಕು. ಇವೆಲ್ಲ ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಆಯಿತು. ಇವಾಗ ಬೆಳಗ್ಬಿಟ್ಟು ಜೋಡಿಸ್ಬಿಟ್ಟು ಬಟ್ಟೆ ಒಗಿಬೇಕು. ಇನ್ನು ಅಡುಗೆ ಮಾಡ್ಕೊಂಡು ತಿಂದಿಲ್ಲ, ಇನ್ನು ಸಾಕಾಗಲ್ಲ. ಆದ್ರೂ ನೀಟಾಗಿ ಗುಡಿಸ್ಕೊಬೇಕು. ಹಿಂಗೇನೆ ಎಷ್ಟಾಗುತ್ತೋ ಅಷ್ಟು ಗುಡಿಸ್ಕೊತಾ ಇರಬೇಕು. ಏನು ಮಾಡೋದು, ಇದ್ರೊಡೆ ಮಂಚದೊಡೆ ನುಗ್ಗೋಕ್ಕಾಗಲ್ಲ, ನಾನು ದಪ್ಪ ಇರೋದ್ರಿಂದ. ಹಂಗಾಗಿ ನೋಡ್ರಿ ಎಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ನೀಟಾಗಿ ಇವಾಗ ಇವನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಕ್ಲೀನ್ ಆಯಿತು. ಇವತ್ತು ಫುಲ್ಲು ಕ್ಲೀನಿಂಗು. ಎಷ್ಟು ಕ್ಲೀನ್ ಮಾಡಿದ್ರು ಸಾಲದ ಬರುತ್ತೆ. ನೋಡಿರಿ ಗಿಡ ಎಲ್ಲ ಬಾಡೋಗಿದೆ. ಫುಲ್ಲು ಧೂಳು ತುಂಬ್ಕೊಂಬಿಟ್ಟಿದೆ ಗಿಡದಲ್ಲಿ. ಗೈಸ್ ಫುಲ್ ಕ್ಲೀನ್ ಆಯಿತು ಗೈಸ್. ಇವತ್ತು ಫುಲ್ಲು ಮನೆ ಎಲ್ಲ ನೀಟಾಗಿ ಕ್ಲೀನಾಗಿದೆ. ನೋಡ್ಬೋದು, ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಆಯಿತು. ಅಡುಗೆ ರೂಮು ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಎಲ್ಲ ಕ್ಲೀನ್ ಆಯಿತು. ಸಾಕಾಗೋಯ್ತು ಕೆಲಸ ಮಾಡೋ ಅಷ್ಟಕ್ಕೆ. ಒಂದು ಎಣ್ಣೆ ಮಿಕ್ಕಿತ್ತು. ಎಲ್ಲ ಬೆಳಗ್ಗೆ ಜೋಡಿಸಿ ನೀಟಾಗಿ ಫುಲ್ಲು ಕ್ಲೀನ್ ಆಗೋಯ್ತು ಇವತ್ತು. ಮನೆ ಮಾತ್ರ ಎಷ್ಟು ಗಬ್ಬೆದಿತ್ತು ಮನೆ. ಮತ್ತು ರೂಮ್ಗೆ ಹೋಗೋಣ. ಫುಲ್ಲು ರೂಮು ಅಷ್ಟೇ ಫುಲ್ಲು ಕ್ಲೀನ್ ಆಗೋಯ್ತು. ಫುಲ್ಲು ನೀಟಾಗಿ ಕ್ಲೀನಾಗಿದೆ. ರೂಮು ಅಂತ ಬಂದರೆ ರೂಮು ಎಲ್ಲ ನೀಟಾಗಿ ಕ್ಲೀನಾಗಿದೆ ಫುಲ್ಲು. ಇದು ಎಲ್ಲ ಕ್ಲೀನ್ ಆಯಿತು. ಇನ್ನೂ ಸ್ವಲ್ಪ ಬಟ್ಟೆ ಅಷ್ಟೇ. ಇವೊಂದು ಸ್ವಲ್ಪ ಬಟ್ಟೆ ಒಗಿಬೇಕು ಅಷ್ಟೇ. ಬಟ್ಟೆ ಒಂದು ಒಗೆದ್ಬಿಟ್ರೆ ಎಲ್ಲ ಕ್ಲೀನ್ ಆಯಿತು. ಎಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಗಲೀಜಿತ್ತು ಇಲ್ಲೆಲ್ಲ. ಬಟ್ಟೆ ಒಗಿತಾ ಇದ್ದೀನಿ. ಫುಲ್ ಗಲೀಜಾಗಿದೆ. ಬಟ್ಟೆ ಒಗೆಯೋಕೆ ಹಾಕಿದ್ದೀನಿ. ಟೈಮ್ ಇವಾಗ 4:50 ಟೈಮಿಂಗ್ಸು. ಇವಾಗ ಊಟ ತಿನ್ನಬೇಕು.
ಅಡುಗೆ ಅನ್ನ ಮಾಡಿದ್ದೀನಿ ಬಿಸಿ ಬಿಸಿ. ಇವಾಗ ತಾನೇ ಬಿಸಿ ಬಿಸಿ ಸ್ವಲ್ಪ ಒಬ್ಳಿಗೆ ಅನ್ನ ಮಾಡಿದೆ. ಸ್ವಲ್ಪ ಚಿತ್ರಾನ್ನ ಗೊಜ್ಜೈತೆ ಹಾಕ್ಕೊಂಡು ತಿಂದ್ಬಿಟ್ಟು ಬಟ್ಟೆ ಜಾಲಿಸ್ಬೇಕು, ಒಗೆದ್ಬಿಟ್ಟೆ. ಸ್ವಲ್ಪ ಜಾಲಿಸ್ಬೇಕಷ್ಟೇ. ಅದಕ್ಕೆ ಸ್ವಲ್ಪ ಊಟ ತಿಂದ್ಬಿಡೋಣ ಅಂದ್ಬಿಟ್ಟು ಆಗಲಿಲ್ಲ ಹಸು ತಡ್ಕೊಳಕ್ಕೆ. ಬರೀ ಒಟ್ಟು ಕೆಲಸದಲ್ಲಿ ಮಾಡಿಬಿಟ್ಟೆ ಹಸು ಜಾಸ್ತಿ ಆಗೋಯ್ತು. ಟೈಮ್ ಆತ ಹಸು ಜಾಸ್ತಿ ಆಗೋಯ್ತು. ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತು, ಅದಕ್ಕೆ ಅದನ್ನು ಸ್ವಲ್ಪ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಜಾಲಿಸಿ ಒಣಗಾಕೋಣ ಅಂತೇಳಿ ಬಂದೆ. ಫುಲ್ಲು ಕೆಲಸ ಸಾಕಾಗೋಯ್ತು ಇವತ್ತು, ಅಷ್ಟು ಕೆಲಸ ಆಯಿತು. ಅನ್ನ ತಿಂದ್ಬಿಟ್ಟು ತಿರ್ಗಾ ಜಾಲಿಸ್ಬೇಕು. ಇವತ್ತು ಬಟ್ಟೆ ಎಲ್ಲ ಒಗೆದಿದ್ದಾಯಿತು, ಪಾತ್ರೆ ತೊಳೆದಿದ್ದಾಯಿತು, ಮನೆ ಕ್ಲೀನಿಂಗ್ ಮಾಡಿದ್ದಾಯಿತು. ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದೀನಿ. ನೋಡ್ಬೋದು ಮಣ್ಣಾಗ್ಬಿಟ್ಟಿತ್ತು, ಜಾಸ್ತಿ ಮಳೆ ಹಿಡ್ಕೊಂಡಿರೋದ್ರಿಂದ ಜಾಸ್ತಿ ಮಣ್ಣಾಗ್ಬಿಟ್ಟಿತ್ತು. ಹಂಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕಲಿಲ್ಲ, ಇವನ್ನ ಕೈಯಲ್ಲೇ ಒಗೆದಾಕೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು